ಮೊದಲನೇ ಸತಿ ನನಗೊಂದು ಒಂದು ವೇದಿಕೆ ಮೇಲೆ ಒಂದು ಭಾಷಣ ಶುರು ಮಾಡೋದಕ್ಕೆ ಕರೆಕ್ಟಾಗಿ ಒಂದು ವರ್ಡ್ ಸಿಗ್ತಾ ಇಲ್ಲ. ಎಲ್ಲ ವೇದಿಕೆಗಳು ಹೋಗ್ತೀವಿ, ಎಲ್ಲರನ್ನೂ ನಮಸ್ಕಾರ ಮಾಡ್ತಾ ಶುರು ಮಾಡ್ತೀನಿ. ಸ್ಕೂಲಿಗೆ ಬಂದಿದ್ದೀನಿಲ್ಲ, ನನಗೆ ನನ್ನ ಸ್ಕೂಲ್ ಡೇಸ್ ಜ್ಞಾಪಕ ಬರ್ತಾ ಇದೆ. ನನ್ನ ತಲೆಯಲ್ಲಿ ಅವಾಗಿಂದ ಒಂದೇ ಬರ್ತಾ ಇರೋದು, ಗುಡ್ ಮಾರ್ನಿಂಗ್ ಟೀಚರ್, ಗುಡ್ ಈವ್ನಿಂಗ್ ಟೀಚರ್. ಅಲ್ಲಿಂದನೇ ಶುರು ಮಾಡ್ಬೇಕೇನೋ. ಯಾಕೆ ಅಂತಂದ್ರೆ ಹೇಳ್ತಾರಲ್ಲ, ದೇವ್ರಕ್ಕಿಂತ ದೊಡ್ಡವ್ರು ಯಾರು ಅಂತಂದ್ರೆ ಗುರುಗಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರನ್ನ ವಂದಿಸ್ತಾನೆ, ಅವ್ರಿಗೆ ನಮಸ್ಕಾರ ಮಾಡ್ತಾನೆ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು, ಹಿರಿಯರು, ಸ್ನೇಹಿತರು, ಬಂದಿರತಕ್ಕಂಥ ಎಲ್ಲ ಮುಧೋಳ್ನ ಮಹಾಜನತೆಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಮುಧೋಳ್ ಅಂತ ನನಗೆ ಬರೋದಕ್ಕೆ ಒಂದು ಭಾಳ ವಿಶೇಷವಾದ ಪ್ರೀತಿ. ಉತ್ತರ ಕರ್ನಾಟಕ ಯಾವ ಊರು ಕರೆದ್ರೂ ನನಗದೊಂದು ಖುಷಿ ಇರುತ್ತೆ, ಒಂದು ಹೆಮ್ಮೆ ಇರುತ್ತೆ. ಉತ್ತರ ಕರ್ನಾಟಕನ ನಮ್ಮೂರು ಅಂತ ಫೀಲ್ ಮಾಡೋವಂಥ ನಾನು. ಯಾಕಂದರೆ ನಮ್ಮ ತಂದೆಗೆ ಒಂದು ಚಿತ್ರರಂಗ ಎಷ್ಟು ಪ್ರೀತಿ ಕೊಡ್ತೋ ಅದರ 10ರಷ್ಟಲ್ಲ 100ರಷ್ಟು ಪ್ರೀತಿ ಎಲ್ಲಿ ಕೊಡ್ತು ಅಂದರೆ ನಾಟಕಗಳು. ಆ ನಾಟಕಗಳು ನಡೆದಿದ್ದೇನೆ ಉತ್ತರ ಕರ್ನಾಟಕದಲ್ಲಿ. ಸೊ ಅವ್ರನ್ನ ಬೆಳೆಸೋದಕ್ಕೆ ತುಂಬ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಉತ್ತರ ಕರ್ನಾಟಕ. ಸೊ ಹಾಗಾಗಿ ನಂಗೆ ಪ್ರತಿ ಸತಿ ಇಲ್ಲಿ ಬರಬೇಕು ಅಂದರೆ ವಿಶೇಷವಾದಂಥ ಪ್ರೀತಿ. ಒಂದು ಕಾರಣ ಹುಡುಕ್ತಾ ಇರ್ತೀವಿ ಅಷ್ಟೇ ನಮಗೆ ಇಲ್ಲಿ ಬರೋದಕ್ಕೆ ಅಂತಂದು. ಈ ಸತಿ ಆ ಕಾರಣಕರ್ತರು ನನಗೆ ಅರಳಿಕಟ್ಟಿ ಸರ್ ಆದರು. ಒಂದು ಅದ್ಭುತವಾದಂಥ ಒಂದು ಸಂಸ್ಥೆನ ಅವ್ರು ನಡೆಸ್ಕೊಂಡು ಬರ್ತಿದ್ದಾರೆ ಕಳೆದ 5 ವರ್ಷಗಳಿಂದ. ನನಗೆ ಕಂಠೀರವ ಸ್ಟುಡಿಯೋ ಸಿಕ್ಕಿದಾಗ ನಮ್ಮ ನಟರಾಜ್ ಅವ್ರ ಜೊತೆಗೆ ಈ ಥರ ಹೇಳಿದ್ರು, ಸರ್ ಈ ಥರದೊಂದು ನಮ್ಮದೊಂದು ಸ್ಕೂಲ್ ಇದೆ ಸರ್ ಅಂತೇಳಿ ಅಂತ. ಅದ್ರ ಬಗ್ಗೆ ತಿಳ್ಕೊತಿದ್ದಂಗೆ ಬಹಳ ಅಂದರೆ ಬಹಳ ಖುಷಿ ಆಗೋಯ್ತು ನನಗೆ. ಕಾರಣ ಇಷ್ಟೇ, ಈ ಥರ ಒಂದು ಶಾಲೆನ ನಡೆಸಬೇಕು ಅಂತಂದರೆ ನಾನು ಕೇಳಿದೆ, ಏನು ಸರ್ ಇದು, ನಾನು ಬರ್ತಾನೆ ನೋಡ್ಕೊಂಬಂದೆ, ಹಾರ್ಸ್ ರೈಡಿಂಗ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಏನು ಸರ್ ಇದೆಲ್ಲ ಇಷ್ಟಿದೆಲ್ಲ ನಡೆಸ್ತಾ ಇದ್ದಾರಲ್ಲ, ಏನಿರ್ಬೋದು ಸರ್ ಫೀಸ್ ಸ್ಟ್ರಕ್ಚರ್ ಇದೆಲ್ಲ ಅಂತ ಸುಮ್ಮನೆ ಜನರಲ್ ಆಗಿ ಒಂದು ಕ್ಯೂರಿಯಾಸಿಟಿ ಕೇಳಿದೆ ನಾನು. ಅವ್ರು ಹೇಳಿದ್ರು, ಸರ್ ಇಷ್ಟಿದೆ ನಮ್ಮಲ್ಲಿ ಅಂತ. ನಿಜವಾಗ್ಲೂ ನನಗೆ ಬಹಳ ಅಂದರೆ ಬಹಳನೇ ಆಶ್ಚರ್ಯ ಆಯಿತು. ಇಂಥ ಒಂದು ಮೊತ್ತಕ್ಕೆ ಇಲ್ಲಿ ಒಂದು ವರ್ಷಕ್ಕೆ ಒಂದು ಹುಡುಗರಿಗೆ ಫೀಸ್ ಇಟ್ಟಿದ್ದೀರಾ ಇಲ್ಲಿ ಅಂತ. ಯಾಕಂದರೆ ನಾನು ಹೇಳ್ತೀನಿ ಕೇಳಿ, ನಮ್ಮ ಅಣ್ಣನ ಮಗನೇ ಇದ್ದಾನೆ, ಅವನು ಸ್ಕೂಲ್ ಹೋಗ್ತಿದ್ದಾನೆ ಬೆಂಗಳೂರಿನಲ್ಲಿ. ನಾನು ಕಂಪೇರ್ ಮಾಡ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲಿ ಒಂದು ಮಗುವಿಗೆ ಏನು ಫೀಸು ಕಟ್ತಾ ಇದ್ದೀರೋ, ನನ್ನ ಅಣ್ಣನ ಮಗ ತನ್ನ ಸ್ಕೂಲಿಗೆ ಹೋಗಿ ಬರುವಂಥ ವ್ಯಾನ್ ಫೀಸ್ ಅದು. ಒಂದು ವರ್ಷಕ್ಕೆ ತಿಂಗಳಿಗೆ 8,000 ರೂಪಾಯಿ ಕಟ್ತಾನೆ. ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನೀವು ಲೆಕ್ಕ ಹಾಕಿ. ಬರೀ ಒಂದು ಸ್ಕೂಲ್ಗೆ ಹೋಗಿ ಬರೋ ವ್ಯಾನ್ ಫೀಸ್ ನಾವು ಅಷ್ಟು ಕಟ್ತೀವಿ ಬೆಂಗಳೂರಿನಲ್ಲಿ. ಇವತ್ತು ಇಷ್ಟೆಲ್ಲ ಇರುವಂಥ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ. ಏನು ಆಶಯಗಳಿದೆ, ಹೆಂಗೆ ಸಾಧ್ಯ ಅಂತ ನನಗೆ ಬಂದಾಗ ಅವಾಗಿಂದ ಯೋಚನೆ ಮಾಡ್ಕೊಂಡು ನಾನು ಕಾರಲ್ಲಿ ಬರ್ಬೇಕಾದ್ರೆ ಇದು ಹೆಂಗೆ ಸಾಧ್ಯ ಅಂತ ಅವಾಗ ಅನ್ಸಿದ್ದು ನನಗೆ. ಇದು ಹೆಂಗೆ ಸಾಧ್ಯ ಅಂತಂದರೆ ಒಂದೇ ಒಂದು ಕಾರಣ, ಈ ಮಣ್ಣು, ಇಲ್ಲಿಗಿರುವಂಥ ಪವರ್. ಇದು ಮಹಾಕವಿ ರನ್ನ ಹುಟ್ಟಿದಂಥ ಮಣ್ರಿ ಇದು. ಇಲ್ಲಿ ಇಂಥವ್ರಲ್ದೆ ಇನ್ಯಾರು ಸರ್ ಬರ್ತಾರೆ ಸಿನಿಮಾದಲ್ಲಿ? ನಿಜವಾಗ್ಲೂ ಹೀರೋಗಳು ನಮ್ಗೆಲ್ಲರಿಗೂ ವಿಸಿರು ಚಪ್ಪಾಲೆ ಹೊಡಿತಿರಲ್ಲ, ನಿಮ್ಮ ನಿಜವಾದ ಹೀರೋ ಇಲ್ಲಿ ಕೂತಿದ್ದಾರೆ ನೋಡಿ, ಇವರು ನಿಮ್ಮ ನಿಜವಾದ ಹೀರೋ ಸರ್. ಇವ್ರಿಗೆ ಬೀಳ್ಬೇಕು ನಿಮ್ಮ ಚಪ್ಪಾಳೆ ಬಿಸಿಲುಗಳೆಲ್ಲ. ಇವತ್ತು ಶಿಕ್ಷಣ, ವೈದ್ಯಕೀಯ, ಇವತ್ತು ಇದು ತುಂಬ ಮನುಷ್ಯನಿಗೆ ತುಂಬ ಬೇಕಾದಂಥದ್ದು. ಇದನ್ನ ಸೇವೆಯಾಗಿ ಮಾಡ್ತಾರೆ. ಸೇವೆಯಾಗಿ ಮಾಡಿದ್ರೆ ಮಾತ್ರನೇ ಈ ಥರ ನಡ್ಸೋಕ್ಕಾಗೋದು. ಇಲ್ಲ ಅಂತಂದರೆ ಅದನ್ನೆಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಕಡೆ ಎಲ್ಲ ಬಂದರೆ ಅದೊಂದು ಬಿಸ್ನೆಸ್. ಇವತ್ತು ಸೇವೆಯಾಗಿ ಮಾಡ್ತಿದ್ದಾರೆ, ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ರೆ ಈ ಥರದೊಂದು ಸಂಸ್ಥೆ, ಈ ಥರದೊಂದು ವ್ಯಕ್ತಿಗಳನ್ನ ಇಲ್ಲಿ ಪಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಅಂತ. ನನಗೆ ಮುಧೋಳ್ ಅಂತಿದ್ದಂಗೆ ಜ್ಞಾಪಕ ಬರೋದು ತುಂಬ ವಿಷಯಗಳಿದೆ ನನಗೆ. ಯಾಕೆ ಅಂತಂದರೆ ನಾನು ಚಿಕ್ಕ ವಯಸ್ಸು, ನಾನು ಅವಾಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗ. ನಮ್ಮ ತಂದೆ ಮುಧೋಳಲ್ಲಿ ಒಂದು ನಾಟಕ ಮುಗಿಸ್ಕೊಂಡು ಬರ್ತಾರೆ. ಅದೇ ಸಿಂಧೂರು ಲಕ್ಷ್ಮಣ ಗೌಡ್ರಿಗೆಲ್ಲ ನಾಟಕಗಳು ತುಂಬ ಫೇಮಸ್. ಈ ಕಡೆ ಎಲ್ಲ ಮುಗಿಸ್ಕೊಂಡು ಒಂದು ದಿವಸ ಮನೆಗೆ ಬರ್ತಾರೆ. ಅವ್ರದ್ದು ಅಂಬಾಸಡರ್ ಕಾರು. ಸೊ ನಮ್ಮ ತಂದೆ ಬಂದಾಗೆಲ್ಲ ನಾನು ಹೋಗ್ತಿದ್ದೆ ಅಲ್ಲಿ. ಅವ್ರು ಬರ್ತಾರೆ, 10 ದಿವಸ ನಾಟಕ, 15 ದಿನ ನಾಟಕ ನೋಡಿಕೊಂಡು ಅಂತ. ಅಲ್ಲಿ ಹೋದಾಗ ಅಲ್ಲಿಂದ ಬರ್ತಾ ಒಂದು ನಾಯಿ ಮರಿ ತೊಗೊಂಡ್ಬಂದಿದ್ರು. ನಾನು ಅದನ್ನ ನೋಡ್ತಿದ್ದಂಗೆ ಏನಿದು ಹಿಂಗಿದೆಯಲ್ಲ, ಒಂಥರ ವಿಶೇಷವಾಗಿದೆಯಲ್ಲ ಅಂತ ಅವ್ರು ಹೇಳಿದ್ರು, ಮುಧೋಳಲ್ಲಿ ತಂದಿರೋದು ಮಗನೇ, ಇದು ತುಂಬ ಪ್ರಸಿದ್ಧವಾಗಿದೆ, ತುಂಬ ಶಕ್ತಿಯುತವಾಗಿದೆ, ಅದು ನೀನು ಸಾಕಬೇಕು ಅಂತ.
12 ವರ್ಷಗಳ ಕಾಲ ನಮ್ಮ ಮನೇಲಿ ಅಲ್ಲಿ ನಿಮ್ಮ ಮುದೋಳು ಒಂದು ನಾಯಿನ ನಮ್ಮ ನಮ್ಮ ಏನಂತ ಹೇಳ್ತೀರಾ, ನನ್ನ ಫ್ಯಾಮಿಲಿ ಥರನೇ ಅದನ್ನ ನೋಡ್ಕೊಂಡ್ವಿ. ಅದನ್ನ ನನ್ನ ಸ್ನೇಹಿತರು ಅವತ್ತಿಗೆಲ್ಲ, ನಾನು ಇದು ಅರ್ಲಿ 90s ಮಾತಾಡ್ತಾ ಇದ್ದೀನಿ, ಅವತ್ತಿಗೆಲ್ಲ ಜನಕ್ಕೆ ತುಂಬಾ ಗೊತ್ತೇ ಇಲ್ಲ, ಪರಿಚಯನೇ ಇಲ್ಲ. ನಮ್ಮ ಮನೆಗೆ ಬಂದು ಅದನ್ನ ನೋಡಿದ್ರೆ ಏನಪ್ಪ ನಿಮ್ಮ ನಾಯಿಗೆ 6 ಪ್ಯಾಕ್ ಇದೆ ಅನ್ನೋ ಥರ ಅಂತಿದ್ರು, ಹಂಗಿರೋದು. ಸೊ ಆ ಥರದ್ದು ಒಂದು ಕನೆಕ್ಷನ್ ನನಗೆ ಮುದೋಳು ಅಂತ ಬಂದಾಗ. ಅದಾದ್ಮೇಲೆ ನಾನು ಚಿತ್ರರಂಗಕ್ಕೆ ಬಂದಮೇಲೆ ನಮ್ಮ ಅಣ್ಣ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು, ನಾನು ಕೆಲಸ ಮಾಡಿದ್ದೆ ಆ ಸಿನಿಮಾದಲ್ಲಿ. ನನ್ನ ಅದೃಷ್ಟ ಇನ್ನೂ ಇಲ್ಲ, ನಾನು ಮಹಾಕವಿ ರನ್ನ ಅವ್ರ ಮೇಲೆ ಒಂದು ಸಿನಿಮಾ ಮಾಡೋಕ್ಕಾಗಿಲ್ಲ. ರನ್ನ ಅಂತ ಒಂದು ಶೀರ್ಷಿಕೆ ಇಟ್ಟು ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ವಿ ನಾವು. ಸೊ ಅದು ಕೂಡ ದೊಡ್ಡ ಸಕ್ಸಸ್ ಆಯಿತು, ತುಂಬ ದೊಡ್ಡ ಹೆಸರು ತಂದುಕೊಡ್ತು ನನಗೆ, ನಮ್ಮ ಅಣ್ಣನಿಗೆ. ಅದು ಕೂಡ ನಿಮ್ಮ ಜೊತೆನೆ ಕನೆಕ್ಟೆಡ್ ಆಗಿ ಬಂದಿದೆ. ಸೊ ಎಲ್ಲೋ ಒಂದು ಕಡೆ ನನಗೆ ಈ ಊರು, ಈ ಮಣ್ಣು, ಇಲ್ಲಿರುವಂಥ ಒಂದು ಒಂದು ಹಿಸ್ಟ್ರಿ, ಇದೆಲ್ಲಾನು ಕೇಳಿದಾಗ ಬಹಳ ಖುಷಿ ಆಗುತ್ತೆ. ನಾವು ಸಿನಿಮಾದವ್ರೆಲ್ಲ ಸಿನಿಮಾ ಥರನೇ ನೋಡ್ತೀವಲ್ಲ, ನನಗೆ ಮುದೋಳು ಅಂತ ಅಂತಿದ್ರೇನೆ ಒಂದು ಪವರ್ಫುಲ್ ಟೈಟ್ಲ್ ಥರ ಅನ್ಸುತ್ತೆ ಯಾವಾಗಲೂ. ಇದು ಕರ್ನಾಟಕದಲ್ಲಿ ಬಹುಶಃ ಒಂದು ಒಳ್ಳೆ ಪವರ್ಫುಲ್ ಹೆಸರಿರುವಂಥ ಊರು ಯಾವುದು ಅಂದರೆ ನಂಬರ್ 1 ಸ್ಥಾನಕ್ಕೆ ಮುದೋಳು ಅಂತ ನಿಂತ್ಕೊಳ್ಳುತ್ತೆ. ಸೊ ಅಂಥ ಒಂದು ಊರಿಗೆ ಕರ್ಸ್ಕೊಂಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು ಇನ್ನು ಮಕ್ಕಳ ಪರ್ಫಾರ್ಮೆನ್ಸ್ಗಳಿದೆ, ಎಲ್ಲ ಇದೆ. ಆದ್ರೂ ನಾವು ಮತ್ತೆ ಯಾವಾಗ ಕರ್ಸ್ಕೊತಿರೋ ಗೊತ್ತಿಲ್ಲ ಸರ್. ನಾನು ಒಂದು 2 ನಿಮಿಷ ಎಕ್ಸ್ಟ್ರಾ ಮಾತಾಡ್ತೀನಿ ನಾನು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಇಲ್ಲಿ ಮಕ್ಕಳು ಹಲವಾರು ಜನ ಇದ್ದಾರೆ. ನನಗೆ ನನ್ನ ಸ್ಕೂಲ್ ಡೇಸೇ ಜ್ಞಾಪಕ ಬರ್ತಾ ಇದೆ. ಮಕ್ಕಳಿಗೆ ಒಂದೇ ಒಂದು ಚಿಕ್ಕ ಕಿವಿ ಮಾತು ಹೇಳ್ತೀನಿ. ಇಲ್ಲೆಲ್ಲ ಎಷ್ಟೊಂದು ಜನ ಡ್ಯಾನ್ಸ್ ಅಲ್ಲೆಲ್ಲ ಡ್ಯಾನ್ಸ್ ಡ್ರೆಸ್ ಹಾಕೊಂಡು ಕೂತಿದ್ದಾರೆ, ಎಲ್ಲ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಿದ್ದಾರೆ. ನಾನು ಈ ಥರನೇ, ನನಗೆ ಬೊಳ್ಳೆ ಆಸೆ ಅವಾಗ, ಈ ಡ್ಯಾನ್ಸ್ ಮಾಡಬೇಕು, ನಾಟಕ ಮಾಡಬೇಕು ಅಂತೆಲ್ಲ. ಏನು ಟೀಚರ್ಸ್ ಎಲ್ಲ ಅವಾಗ ಆಯಿತು ಅಂತೆಲ್ಲ ಎನ್ಕರೇಜ್ ಮಾಡೋರು. ಈ ಥರದ್ದು ಸ್ಕೂಲ್ ಡೇ, ಟೀಚರ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ಯಾವ ಡೇ ಬಂದು ನಮ್ದು ನಾವು ಬಾಟ್ ಡ್ಯಾನ್ಸ್ ಮಾಡು ಅಂತ. ನಾವು ಫುಲ್ ಖುಷಿ, ನಾವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತೀವಿ ಅಂತ. ಇದರದ್ದು ಪರಿಣಾಮ ಹೇಳ್ತೀನಿ ಕೇಳಿ ನಿಮ್ಮೆಲ್ಲ ಮಕ್ಕಳೇ. ಈ ಒಂದಿನ ನಮಗೆ ಓಕೆ, ಈ ಎಕ್ಸಾಮಿನೇಷನು ಟೆಸ್ಟ್ ಏನೋ ಆಗುತ್ತೆ, ಮಾರ್ಕ್ಸ್ ಕಮ್ಮಿ ಬರುತ್ತೆ. ಅವಾಗ ಅದೇ ಟೀಚರು ಡ್ಯಾನ್ಸ್ ಮಾಡ್ತೀಯಾ, ಡ್ರಾಮಾ ಮಾಡ್ತೀಯಾ, ಓದಕ್ಕೆ ಬರಲ್ವಾ ನಿನಗೆ ಅಂತ ಮತ್ತೆ ನಮಗೆ ಬೈತಾರೆ. ಹಿಂಗೆ ಇದೊಂದು ಇರುತ್ತೆ, ಇದೊಂದು ಡೈಲಾಗ್ ನಿಮಗೆ ಬರುತ್ತೆ. ಅದಕ್ಕೆ ಹುಷಾರಾಗಿ ಓದೋದ ಕಡೆನೂ ಗಮನ ಕೊಟ್ಬಿಡಿ. ಓದೋದನ್ನು ಗಮನ ಕೊಟ್ಕೊಂಡು ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನು ನೀವು ಖಂಡಿತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇವತ್ತು ನಮ್ಮ ಜೀವನ ಎಲ್ಲಿದೆ. ಇವತ್ತು ನಾನು ಒಂದು ಚಿತ್ರರಂಗದಲ್ಲಿ ಇಷ್ಟು ದೊಡ್ಡದು ಅಂತಾರೆ. ಅಟ್ಲೀಸ್ಟ್ ಚಿತ್ರರಂಗದಲ್ಲಿ ಇವತ್ತು ಒಂದು ಹೆಸರು, ಇವರೆಲ್ಲ ನನ್ನ ಬಗ್ಗೆ ಏನು ಮಾತಾಡ್ತಿದ್ದಾರೆ, ಅದಕ್ಕೆಲ್ಲ ಮೂಲ ಏನು ಅಂತಂದರೆ ನಾನು ಓದಿದಂಥ ಶಾಲೆ. ಇನ್ನೊಂದು, ನಾನು ಎಲ್ಲೂ ಯಾವ ಇಂಟರ್ವ್ಯೂಗಳಲ್ಲೂ ಹೇಳಿಲ್ಲ, ಬಹುಶಃ ನನ್ನ ಶ್ರೀಮತಿ ಕೂಡ ಗೊತ್ತಿರಲ್ಲ ಸರ್. ನಾನು ಅವಾಗೆಲ್ಲ ಪ್ರೀ ನರ್ಸರಿ ಅದೆಲ್ಲ ಇಲ್ಲ ಸರ್. ನಾನು ಓದ್ಬೇಕಾದ್ರೆ ಡೈರೆಕ್ಟ್ LKG ಇಂದ ಶುರು. LKG UKG ಸ್ಟಾರ್ಟ್. LKG UKG 2 ವರ್ಷ ನನಗೆ ಫಸ್ಟ್ ಅಂದರೆ ನನ್ನ ಅಕ್ಷರ A ಫಾರ್ ಆ್ಯಪಲ್ ಕಲ್ತಿದ್ದು ಒಂದು ಸ್ಕೂಲ್ ಇತ್ತು ಸರ್, ನಮ್ಮ ಮನೆ ಹಿಂದ್ಗಡೆನೇ ಒಂದು ಸ್ಕೂಲು. ಆ ಸ್ಕೂಲ್ ಹೆಸರು ರಾಯಲ್ ಇಂಗ್ಲಿಷ್ ಸ್ಕೂಲ್ ಸರ್. ನೋಡಿ ಹೆಂಗ್ ಕನೆಕ್ಷನ್ ಅಂತ ಅಂದ್ಬಿಟ್ಟು ನನ್ನ ಒಂದು ಅಕ್ಷರಾಭ್ಯಾಸ ಅಲ್ಲಿಂದನೇ ಶುರುವಾಗಿದ್ದು. ಇವತ್ತು ಆ ಥರದ ಒಂದು ಸಂಸ್ಥೆಯ ಒಂದು ವಾರ್ಷಿಕೋತ್ಸವಕ್ಕೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಸೊ ಮಕ್ಕಳಿಗೆ ನಾನು ಹೇಳೋದು ಒಂದೇನೆ, ಏನಾದರೂ ಆಗಲಿ ನಿಮ್ಮ ಬದುಕು ಇಲ್ಲಿಂದ ಶುರುವಾಗುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಅಷ್ಟು ಶ್ರಮಗಳನ್ನು ಇಲ್ಲಿ ಹಾಕಿ. ಒಂದೇ ಒಂದು, ಭಯ ಪಡಬೇಡಿ, ಯಾವುದಕ್ಕೂ ಭಯ ಪಡಬೇಡಿ. ಸೋಲಿಗಂತೂ ಮೊದಲೇ ಭಯ ಪಡಬೇಡಿ. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಇರುತ್ತೆ, ನಾವೇನೋ ಒಂದು ಒಳ್ಳೆ ಸನ್ನಿವೇಶ ಬರಬೇಕು ಅಂದರೆ ಅದು ಸರಿ ಬಂದಿಲ್ಲ ಅಂದರೆ ನಮ್ಮಲ್ಲಿ ರೀಟೇಕ್ ಅಂತೀವಿ. ಆ ಟೇಕ್ 1, ಟೇಕ್ 2, ರೀಟೇಕ್ ಅಂತೀವಿ. ಹಾಗೆ ಲೈಫಲ್ಲಿ ಕೂಡ ರೀಟೇಕ್ಗಳಿರುತ್ತೆ. ಸರಿ ಆಗೋ ತನಕ ರೀಟೇಕ್ ಮಾಡ್ತಾನೆ ಇರಿ, ಖಂಡಿತವಾಗ್ಲೂ ಆ ಟೇಕ್ ಓಕೆ ಆಗೇ ಆಗುತ್ತೆ. ಸೊ ಯಾರು ಯಾವತ್ತಿಗೂ ಧೈರ್ಯ ಕೆಡಬೇಡಿ ಮಕ್ಕಳಲ್ಲಿ. ಆ್ಯಂಡ್ ಇನ್ನೊಂದು ನಾನು ಹೇಳೋದು, ನಮ್ಮ ತಂದೆ ನನಗೆ ಯಾವಾಗಲೂ ಹೇಳೋರು, ಅನ್ನ ಕೊಟ್ಟವ್ರನ್ನ, ಆಶ್ರಯ ಕೊಟ್ಟವ್ರನ್ನ, ಅಕ್ಷರ ಹೇಳ್ಕೊಟ್ಟವ್ರನ್ನ ಮರಿಬಾರ್ದು ಅಂತ ಹೇಳಿ ಅಂತ. ದಯವಿಟ್ಟು ನಿಮ್ಮ ತಂದೆ ತಾಯಿಯಂದ್ರನ್ನ, ನಿಮ್ಮ ಗುರುಗಳನ್ನು ಯಾವುದೇ ಕಾರಣಕ್ಕೂ ಯಾವ ಸ್ಥಾನಕ್ಕೆ ಹೋದ್ರೂ ಮರಿಬಾರ್ದು. ಅವ್ರ ಗೌರವನ ಹಾಗೆ ಕೊಡಬೇಕು. ಹಾಗೆ ಇಲ್ಲಿ ಅಷ್ಟೊಂದು ಜನ ಪೇರೆಂಟ್ಸ್ಗಳಿದ್ದೀರಾ, ಪೇರೆಂಟ್ಸ್ ನನ್ನೊಂದೊಂದು ರಿಕ್ವೆಸ್ಟು, ಖಂಡಿತವಾಗ್ಲೂ ಮಕ್ಕಳಿಗೆ ಓದ್ರ ಬಗ್ಗೆ ಗಮನ ಹರಿಸಿ. ಅವ್ರು ಓದೋದಕ್ಕೆ ಏನೇನು ಬೇಕು ಎಲ್ಲನೂ ನೀವು ಸಪೋರ್ಟ್ ಮಾಡಿ, ನಾನು ಬೇಡ ಅಂತಿಲ್ಲ. ಆದರೆ ಯಾವುದೋ ಮಗುಗೆ ಅದನ್ನು ಮೀರಿದ ಒಂದು ಟ್ಯಾಲೆಂಟ್ ಇರುತ್ತೆ. ಯಾವುದೋ ಮಗು ಏನೋ ಗೋಡೆ ಮೇಲೆ ಏನೋ ಬರಿತಾ ಇದೆ, ಗೋಡೆ ಹಾಳು ಮಾಡಬೇಡ ಅಂತ ಹೇಳಬೇಡಿ. ಒಂದು ಪೇಪರು, ಒಂದು ಪೆನ್ನು ಕೊಟ್ಟು ಅದು ಬರೆದ್ರೆ ಏನೋ ಒಂದು ಪೇಂಟರ್ ಆಗ್ಬೋದೇನೋ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ರೋಡಲ್ಲೇ ಆಟಾಡ್ತಿರ್ತೀಯ ನೀನು ಅಂತಂದರೆ ಆ ಮಗುಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದೇನೋ, ನಿಮಗೆ ಗೊತ್ತಿರಲ್ಲ. ಅದರಲ್ಲಿ ದಯವಿಟ್ಟು ಆ ಥರನೂ ಎನ್ಕರೇಜ್ ಮಾಡಿ.
ನನ್ನ ಎಲ್ಲ ಮಕ್ಕಳು ತಾಯಂದರು ಎಲ್ಲರೂ ಕೇಳ್ತಾ ಇರೋದು ಇಷ್ಟೇನೆ, ಅಕಾಡೆಮಿಕ್ಸ್ ಜೊತೆಗೆ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಅಥವಾ ಎಕ್ಸ್ಟ್ರಾ ಆಕ್ಟಿವಿಟೀಸ್ನ ಕೂಡ ಕಲಿಸಿ ಮಕ್ಕಳಿಗೆ. ಸೊ ಅದು ಕೂಡ ಅವ್ರಿಗೆ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮತ್ತೊಮ್ಮೆ ನನಗಿಲ್ಲಿ ಬಂದು ನಿಮ್ಮ ಹತ್ರ ಇಷ್ಟು ಮಾತಾಡೋದಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಂತ ಅರ್ಲಿಕಟ್ಟಿ ಸರ್ ಆ್ಯಂಡ್ ಅವ್ರ ಮಗ ವಿನಾಯಕ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಅದೇ ಖುಷಿಯಾಗಿದೆ ಸರ್. ಅಂದರೆ ಇವತ್ತು ನಾನು ಬಂದರೆ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ಸರ್. ನಾನು ಯಾವ ಕಾರ್ಯಕ್ರಮದಲ್ಲೂ ನಮ್ಮ ತಂದೆಯವ್ರ ಫೋಟೋ ಇಟ್ಟು ಒಂದು ಪುಷ್ಪಾರ್ಚನೆ ನಡೆದಿರಲಿಲ್ಲ, ಇವತ್ತು ಮಾಡಿಕೊಟ್ಟಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನೇ ಹೇಳಿ, ತಂದೆ ತಾಯಿ ಗೌರವ ಕೊಡಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಸಕ್ಸಸ್ ಆಗೋ ಟೈಮಲ್ಲಿ ಇವಾಗ ನನ್ನ ಈ ಸಕ್ಸಸ್ನ ನೋಡೋದಕ್ಕೆ ನಮ್ಮ ತಂದೆಯವರು ಇಲ್ಲ. ಅರ್ಲಿಕಟ್ಟಿ ಸರ್ಗೂ ಅದೇ ಒಂದು ಕೊರಗಿರುತ್ತೆ. ಆದರೆ ಅವ್ರಿಗೆ ಇನ್ನೊಂದು ಖುಷಿ ಇದೆ, ಇವತ್ತು ಅವ್ರ ಜೊತೆಗೆ ಅವ್ರ ಮಗ ಅವರು ಬೆನ್ನೆಲುಬು ನಿಂತಿದ್ದಾರೆ, ಅವ್ರ ಜೊತೆಗೆ ಒಂದು ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ವಿನಾಯಕ್ ಸರ್, ಐ ಆಮ್ ಶೋರ್ ಯು ವಿಲ್ ಮೇಕ್ ಯುವರ್ ಫಾದರ್ ಪ್ರೌಡ್. ಇನ್ನೂ ಅವರು ಪ್ರೌಡ್ ಫೀಲ್ ಆಗೋ ಥರ ನೀವು ಮಾಡಬೇಕು ಸರ್. ಆ್ಯಂಡ್ ನಟರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಸೊ ಮತ್ತೊಮ್ಮೆ ಇಡೀ ಮುಧೋಳ್ ಜನತೆಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.